ಯಾಕೆ ಮಗ ಇಲ್ಲೇ ನಿಂತ್ಬಿಟ್ಟೆ? ಅಂದವಾದ ದೇವತೆ ದರ್ಶನ ಆದಮೇಲೆ ಯಾಕೋ ಮುಂದೆ ಹೋಗಕ್ಕೆ ಮನಸ್ಸೇ ಬರ್ತಾ ಇಲ್ಲ ಮಗ. ಅವ್ನ ಅಜ್ಜಿ ಬಂದು ಇನ್ನೂ 2 ಸೆಕೆಂಡ್ ಆಗಿಲ್ಲ, ನೀನ್ ಅವಾಗಲೇ ಹುಡುಗಿಗೆ ಸೈಟ್ ಹೊಡೆದಿದ್ಯಾ ಅಂದ್ರೆ ನೀನ್ ಸಖತ್ ಕಿಲಾಡಿದೀಯ ಗುರು. ಇಷ್ಟಕ್ಕೂ ಯಾರು ಗುರು ಆ ಅಂದವಾದ ದೇವತೆ? ಆ ಹುಡುಗಿನ? ಆ ಹುಡುಗಿ ಮೇಲೆ ನಮಗೂ ಕ್ರಶ್ ಆಗಿದೆ ಗುರು. ಮಗ ಫಸ್ಟ್ ನಾನು ಕಣ್ಣು ಹಾಕಿದ್ದು, ಸೈಲೆಂಟಾಗಿ ಸೈಡ್ ಆಗ್ಬಿಡು. ನೀನು ಕಣ್ಣು ಹಾಕಕ್ ಮುಂಚೆನೆ ಬೈಕಲ್ಲಿ ಬರೋವಾಗ್ಲೇ ಹಾರ್ಟಲ್ಲಿ ಹಚ್ಚು ಹಾಕೊಂಡು ಅವನ್ ಗುರು ನಾನು. ಮಗ ಕೋಪ ಬರ್ಸ್ಬೇಡ, ಅವಳು ನನ್ನ ಹುಡುಗಿ, ನೀನು ಮರ್ತ್ಬಿಡು. ಸಾರಿ ಮಗ, ಲೈಫಲ್ಲಿ ಏನ್ ಬೇಕಾದ್ರೂ ಬಿಟ್ಕೊಡ್ತೀನಿ, ಬಟ್ ಹುಡುಗಿನ ಮಾತ್ರ ಬಿಟ್ಕೊಡಲ್ಲ. ಸರಿ ಓಕೆ, ಈಗೇನೋ ಇಬ್ರಿಗೂ ಆ ಹುಡುಗಿ ಬೇಕು. ಒಂದು ಕೆಲಸ ಮಾಡೋಣ, ಇಬ್ರು ಹೋಗಿ ಪ್ರಪೋಸ್ ಮಾಡೋಣ. ಅವಳು ಯಾರನ್ನ ಒಪ್ಕೊಂಡ್ರೆ ಅವ್ರಿಗೆ ಅವಳು. ಓಕೆನಾ? ಓಕೆ ಗುರು, ನಡಿ ಹೋಗೋಣ. ಓಕೆ ಕಣೆ, ನೆಕ್ಸ್ಟ್ ಫ್ರೀ ಇದ್ದಾಗ ಕಾಲ್ ಮಾಡ್ತೀನಿ. ಬಾಯ್. ಎಕ್ಸ್ಕ್ಯೂಸ್ ಮೀ. ಹಾಂ ಹೇಳಿ. ನಿಮಗೆ ಯಾವ ಕಲರ್ ಇಷ್ಟ? ಬ್ಲ್ಯಾಕ್. ಅದಕ್ಕೆ ನಮ್ಮಮ್ಮ ನನ್ನ ಕಪ್ಪಗೆ ಸೃಷ್ಟಿ ಮಾಡಿರೋ. ಐ ಲವ್ ಯು. ನಿಮಗೆ ಯಾವ ಹೂ ಇಷ್ಟ? ರೋಸ್. ಅದಕ್ಕೆ ಈ ರೋಸ್ಗೆ ನಾನ್ ಜಾರೋದೆ. ಕಾಪಿ ನನ್ನ ಮಗ, ನನ್ನ ಡೈಲಾಗ್ಸ್ಗೆ ಕೌಂಟರ್ ಕೊಡ್ತಾವನು. ನೀವು ಕನ್ಫ್ಯೂಸ್ ಆಗಬೇಡಿ, ನಮ್ಮಿಬ್ಬರಿಗೂ ನಿಮ್ಮ ಮೇಲೆ ಕ್ರಶ್ ಆಗಿದೆ. ಅದಕ್ಕೆ ನಮ್ಮಿಬ್ಬರಲ್ಲಿ ನೀವು ಯಾರನ್ನು ಲೈಕ್ ಮಾಡ್ತೀರೋ ಅವರು ನಿಮ್ಮ ಲವ್ವಲ್ಲಿ ಕಂಟಿನ್ಯೂ ಆಗ್ತಾರೆ. ಓ ಆಗ ಒಂದು ನಿಮಿಷ ನಮ್ಮ ಬಾಯ್ ಫ್ರೆಂಡ್ನ ಕೇಳಿ ಹೇಳ್ತೀನಿ. ಇವನಾ ನಿನ್ ಬಾಯ್ ಫ್ರೆಂಡಾ? ಯಾಕೆ ಆಗ್ಬಾರ್ದಾ? ಒಳ್ಳೆ ಅನ್ಕೊಂಡಾಯ್ತಾನೆ. ಬಸ್ ಬರೀ ಪ್ರೀತಿಗೆ ಹುಡುಗಿ ಅಲ್ಲ, ಅಲಗಾಡೋ ಬುದ್ಧಿ ಕೂಡ ನಿಮ್ಮ ಹಿಂದೆ ಬರಲ್ಲ. ಕೈಯಲ್ಲಿ ಕಾಸಿದ್ರೆ ಅನ್ಕೊಂಡಲ್ಲ, ಅದ್ರಪ್ಪ ಆದ್ರೂ ಕೆಲವರು ನಮ್ಮ ಹಿಂದೆ ಬೀಳ್ತಾರೆ. ದಟ್ ಈಸ್ ಪವರ್ ಆಫ್ ಮನಿ.